ಒಂದು ಮರಿಗೆ ಏನ್ ಬೇಕು ಓಕೆ ಎಲ್ಲ ಇದೆ ಇದರಲ್ಲಿ. ಎಲ್ಲ ಇದೆ. ನೀವು ಇದನ್ನ ಬಿಟ್ರೆ ಬೇರೆ ಏನು ಯೂಸ್ ಮಾಡಂಗಿಲ್ಲ. ಓಕೆ ಮೇವು ಏನಾದ್ರೂ ಪ್ರಾಬ್ಲಮ್ ಇದೆ ನಮಗೆ ಅನ್ನೋರು ನೀವು ಇದನ್ನ ತಗೊಂಡ್ರೆ ನಿಮ್ ಕಾಸ್ಟ್ ವೈಸ್ ಇದು ಕಮ್ಮಿ ಆಗುತ್ತೆ. ಓಕೆ ಶೈಲೇಜ್ ಮಿಕ್ಸ್ ಇದೆ ಇದರಲ್ಲಿ. ಸೈಲೇಜ್ ಮಿಕ್ಸ್ ಇದೆ, ಒಣ ಹುಲ್ಲು ಇದೆ, ಅದರಲ್ಲಿ ನಮ್ಗೆ ಜೋಳ ಇದೆ, ಹಿಂಡಿ ಇದೆ, ಬೂಸ ಇದೆ, ಪ್ರತಿಯೊಂದು ಅದರಲ್ಲಿ 14 ತರ ಐಟಮ್ ಅದರಲ್ಲಿ ಮಿಕ್ಸ್ ಮಾಡಿದ್ದಾರೆ. 14 ಐಟಮ್ಸ್ ಮಿಕ್ಸ್ 14 ಐಟಮ್ಸ್ ಮಿಕ್ಸ್ ಮಾಡಿದ್ದಾರೆ. ಇದು ಆಂಧ್ರ ನೆಲ್ಲೂರಿಂದ ನಾನು ತರಿಸ್ತಾ ಇರೋದು. ಈಗ ಆಲ್ರೆಡಿ ನನ್ನ ಹತ್ರ ಕಸ್ಟಮರ್ಸ್ ತಗೊಂಡ್ ಹೋಗ್ತಾ ಇದಾರೆ. ಕಸ್ಟಮರ್ಸ್ ತಗೊಂಡ್ ಹೋದ್ರು ಇವಾಗ ನಾನ್ ಟೆಸ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಮರಿ ತಂದು ಅದ್ರಲ್ಲೇ ನನ್ಗೆ 100% ಸಕ್ಸಸ್ ಆಗಿದೆ. ಬಟ್ ಕಾಸ್ಟ್ ವೈಸ್ ಲೆಕ್ಕ ಹಾಕೊಂಡೋಕ್ ಹೋದ್ರೆ ಈಗ ನಾವು ಹಸಿ ಹುಲ್ಲು ಯಾರೋ ತೋಟದಲ್ಲಿ ಹೋಗಿ ನಾವು ಬೆಳೆದು ಅದನ್ನ ಆಳ್ನಿಟ್ಟು ಒಂದು ಟೈಮಿಗೆ ಈಗ 50 ಮರಿ ಇದೆ ಅನ್ಕೊಳ್ಳಿ. 50 ಮರಿಗೆ ಒಂದು ಟೈಮಿಗೆ 2.5 ಹುಲ್ಲು ಬೇಕು. 3 ಟೈಮ್ ಹಾಕೋದ್ರೂ 6.5 ಹುಲ್ಲು ಬೇಕು. 6.5 ಹುಲ್ಲು ಬೆಳಿಬೇಕು ಅಂದ್ರೆ ನಮ್ಗೆ 1 ಎಕರೆ ಜಮೀನ್ ಬೇಕು. 1 ಎಕರೆ ಜಮೀನಲ್ಲಿ ಬೆಳೆದು ಅದನ್ನ ನೀರ್ ಕಟ್ಟಿ ಎಲ್ಲ ಮಾಡಿ ಕೊಯ್ದು ಬಂದು ಇಲ್ಲಿ ಚಾಪ್ ಕಟ್ರ್ ಮಾಡಿ ನಾವು ಹಾಕ್ಬೇಕಾದ್ರೆ ಒಂದ್ ಆಳ್ ಬೇಕೇ ಬೇಕು. 50 ಮರಿ ಒಂದ್ ಆಳ್ ಬೇಕು. ಒಂದ್ ಆಳಿಗೆ ಮಿನಿಮಮ್ ನಾವಂದ್ರೆ 500 600 ರೂಪಾಯಿ ಕೊಡ್ಲೇಬೇಕು. 500-600 ರೂಪಾಯಿ ಆಳು ಕೊಡ್ಬೇಕು, ಪ್ಲಸ್ ಮೇವು ತರಬೇಕು, ಚಾಪ್ ಮಾಡ್ಬೇಕು, ಹಾಕ್ಬೇಕು. ಇಷ್ಟೆಲ್ಲ ಮಾಡಕ್ ಹೋದ್ರೆ 1000 ರೂಪೀಸ್ ನಮ್ಗೆ 1500 ಬೇಕು ನಮ್ಗೆ. ಈಗ 1500 ನಾವು ಮೇವು ಕೊಟ್ರೆ 3 ಬ್ಯಾಗ್ ಬರುತ್ತೆ. 3 ಬ್ಯಾಗ್ ಅಲ್ಲಿ ನಾವು 2 ಬ್ಯಾಗ್ ನಾವು 50 ಮರಿ. ಅಸ್ಸಲಾಂ ವಲೈಕುಂ ಎವ್ರಿವನ್, ನಾನ್ ಇವತ್ತು ಬಂದಿದ್ದೀನಿ ನಿಯರ್ ಚಿಕ್ ತಿರುಪತಿ ಮಾರ್ಕೆಟ್ ವಿಡಿಯೋ ಆಗ್ತಾ ಇರ್ತೀನಿ ಅಲ್ವಾ ಬೈ. ಅದೇ ಲೊಕೇಶನ್ ಅಲ್ಲಿ ಒಂದು ಫಾರ್ಮ್ ಸೆಟಪ್ ಮಾಡವ್ರೆ. ಒಳ್ಳೆ ಕ್ವಾಲಿಟಿ ನಾಟಿ ಮರಿಗಳು ಫಾರ್ಮ್ ಅಲ್ಲಿ ಸಾಕವ್ರೆ. ಇವ್ರ ಮನೆ ಹತ್ರನೇ ಫಾರ್ಮ್ ಮಾಡಿರೋದು. ನಮ್ ಜೊತೆಲಿ ಇದಾರೆ ಫಾರ್ಮ್ ಓನರ್ ರಾಜಪ್ಪ ಅವರು. ಹೇಗಿದ್ದೀರಾ ಬೈ? ಚೆನ್ನಾಗಿದ್ದೀನಿ. ಓಕೆ, ಯಾವಾಗಿಂದ ಮಾಡ್ತಿದ್ದೀರಾ ಇದು? ನಾನೊಂದು 6 ತಿಂಗಳಾಯ್ತು. 6 ತಿಂಗಳಿಂದ ಮಾಡ್ತಿದ್ದೀರಾ? ಮಾಡ್ತಾ ಇದ್ದೀನಿ. ಓಕೆ, ಮರಿ ತಂದು 4 ತಿಂಗಳಾಗಿದೆ. 5ನೇ ತಾರೀಕು ಬಂದ್ರೆ 4 ತಿಂಗಳಾಗುತ್ತೆ. ಫಸ್ಟ್ ಬ್ಯಾಚ್ ಒಂದು 21 ನಂಬರ್ಸ್ 5ನೇ ತಾರೀಕು ತಂದೆ. ಆಮೇಲೆ ನೆಕ್ಸ್ಟ್ 15 ಡೇಸ್ ಆದ್ಮೇಲೆ ಇನ್ನೊಂದು ಬ್ಯಾಚ್ 15 ತಂದೆ. ಇನ್ನೊಂದು ಬ್ಯಾಚ್ ತಗೊಂಡ್ ಬಂದಿದ್ರ 15 ಮರಿ. ಆಮೇಲೆ ಇನ್ನೊಂದು ಬ್ಯಾಚ್ ಬಂದು 5 ಪೀಸು 3ನೇ ವಾರ ತಂದೆ. ಓಕೆ, ಸೊ ಮೇನ್ಲಿ ಇವಾಗ ನಾಟಿಯಲ್ಲಿ ನೀವು ವರ್ಕ್ ಮಾಡ್ತಿದ್ದೀರಾ? ನಾಟಿ ಅಂದ್ರೆ ನಮ್ಮ ಲೋಕಲ್ ಏನ್ ಓಡುತ್ತೆ, ನಮ್ಮ ಲೋಕಲ್ ಏನ್ ರಿಕ್ವೈರ್ಮೆಂಟ್ ಇದೆ, ಸ್ವಲ್ಪ ಗ್ರೋತ್ ಕಮ್ಮಿ. ಎಲ್ಲಾ ನಾವು ಇದ್ರಲ್ಲಿ ಬ್ರೀಡ್ ಅಲ್ಲಿ ನೋಡಕ್ ಹೋದ್ರೆ ಗ್ರೋತ್ ನಾಟಿ ಸ್ವಲ್ಪ ಕಮ್ಮಿನೇ. ಬಟ್ ನಮ್ ಲೋಕಲ್ ಅಲ್ಲಿ ಏನ್ ಡಿಮ್ಯಾಂಡ್ ಇರುತ್ತೆ, ಏನ್ ರಿಕ್ವೈರ್ಮೆಂಟ್ ಇರುತ್ತೆ, ಅದಕ್ಕಾಗಿ ನಾನು ನಾಟಿ ಹಾಕೊಂಡಿದ್ದೀನಿ. ಓಕೆ, ಕರೆಕ್ಟ್. ಈ ಅಳಗ ಸಿನ್ನೂರು ಎಲ್ಲರೂ ಸಾಕ್ತಾವ್ರೆ. ಎಲ್ಲ ಸಾಕ್ತಾರೆ. ಬಟ್ ನಮ್ ಸಿಟಿ ಬೆಂಗಳೂರಲ್ಲಿ ಜಾಸ್ತಿ ಜನ ನಾಟಿಗೂ ಲೈಕ್ ಮಾಡ್ತಾರೆ. ಬೆಂಗಳೂರು ಸಿಟಿನೇ ಅಂತಲ್ಲ, ನಮ್ಮ ಮೈಸೂರು ಡಿಸ್ಟಿಕ್, ನಮ್ ಬೆಂಗಳೂರು ಡಿಸ್ಟಿಕ್, ಕೋಲಾರ ಡಿಸ್ಟಿಕ್, ಚಿಕ್ಕಬಳ್ಳಾಪುರ ಡಿಸ್ಟಿಕ್, ಈ 4 ಏನ್ ಡಿಸ್ಟಿಕ್ ಇದೆ, ಈ 4 ಡಿಸ್ಟಿಕ್ ಅಲ್ಲಿ ಎಲ್ಲ ನಮ್ಮ ನಾಟಿನೇ ಎಲ್ಲ ಇಷ್ಟ ಬೀಳ್ತಾರೆ. ಕರೆಕ್ಟ್, ಎಲ್ಲರೂ ಜಾಸ್ತಿ ನಾಟಿಗೆ ಇಷ್ಟ ಪಡ್ತಾರೆ. ವಿಲೇಜ್ ಸೈಡರ್ಸ್ ಜಾಸ್ತಿ ನಾಟಿಗೆ ಇಷ್ಟ ಪಡೋದು. ಮತ್ತೆ ದೇವ್ರಿಗೆ ಹೊಡಿಯೋಕು ಜಾಸ್ತಿ ನಾಟಿ ಮರಿನೇ ತಗೊಳ್ಳೋದು. ಸೊ ಆಲ್ಮೋಸ್ಟ್ 6 ಮಂತ್ಸ್ ಇಂದ ಮಾಡ್ತಿದ್ರ. ನಿಮ್ದು ಮೇನ್ ಕೆಲ್ಸ ಬಂದ್ಬಿಟ್ಟು ಫೀಡ್ ಅಲ್ಲಿ. ಆ ಬೇಸಿಸ್ ಅಲ್ಲಿ ಫೀಡ್ ನಮ್ಮ ಹತ್ರನೇ ಇದೆ, ಏನಕ್ಕೆ ಮರಿ ಸಾಕ್ಬಾರ್ದು ಅಂತ ನೀವು ಸಾಕ್ತಿದ್ದೀರಾ? ನಮ್ಮ ಹತ್ರನೇ ಸ್ಟಾಕ್ ಫೀಡ್ ಇಟ್ಕೊಂಡು ನಾವ್ ಯಾಕೆ ಸುಮ್ನೆ ವೇಸ್ಟ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಮನೆ ಹತ್ರನೇ ಎಲ್ಲ ಸೆಟಪ್ ಮಾಡ್ಕೊಂಡು ಮನೆ ಹತ್ರನೇ ನಾನು ಫಸ್ಟ್ ಅದನ್ನ ಟೆಸ್ಟ್ ಮಾಡ್ಬೇಕು ಅಂತಾನೆ ನಾನು ಸೆಟ್ ಮಾಡ್ಕೊಂಡಿದ್ದೀನಿ. ನನ್ನ ಫೀಡ್ಗೆ ಟೆಸ್ಟ್ ಮಾಡಿ ನಾನೇ ಚೆಕ್ ಮಾಡ್ಬಿಟ್ಟು ಆಮೇಲೆ ಕಸ್ಟಮರ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಫಾರ್ಮ್ ಸೆಟಪ್ ಮಾಡ್ಕೊಂಡು. ಓಕೆ, ನಿಮ್ ಫೀಡ್ ಇಂದ ಏನ್ ರಿಸಲ್ಟ್ ಬರುತ್ತೆ ಅದು ಚೆಕ್ ಮಾಡ್ಬಿಟ್ಟು ಅದಾದ್ಮೇಲೆ ಫೀಡ್ ಸೇಲ್ಗೆ ಬಿಡೋಣ ಅಂತ ನೀವು ಇದ್ ಸೆಟಪ್ ಮಾಡ್ಕೊಂಡಿದ್ದೀರಾ. ನಿಮ್ ಫಾರ್ಮ್ ಹೆಸರು ಏನ್ ಬೈ? ನಂದಗೋಕುಲ ಶಿಪ್ ಫಾರ್ಮ್. ಓಕೆ, ಇದು ಎಲ್ಲಿ ಎಕ್ಸಾಕ್ಟ್ ಲೊಕೇಟೆಡ್ ಇದೆ? ಚಿಕ್ಕತಿರುಪತಿ, ನಿಯರ್ ಚಿಕ್ಕತಿರುಪತಿ ಅಂದ್ರೆ ಬೆಂಗಳೂರು ಡಿಸ್ಟಿಕ್. ನಮ್ದು ಹೊಸಕೋಟೆ ತಾಲೂಕು, ತತ್ತನೂರು. ಈ ಊರ ಹೆಸರು ತತ್ನೂರು. ಬೆಂಗಳೂರು 30 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಬೆಂಗಳೂರಿಂದ 30 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರೇ ನಮ್ದು. ಕರೆಕ್ಟ್. ನೋಡಿ ಬೈ, ಚಿಕ್ಕ ತಿರುಪತಿ ರೋಡ್ ಅಲ್ಲೇ ಇರೋದು ಇದು. ಚಿಕ್ಕ ತಿರುಪತಿ ಸಂತೆ ಇಲ್ಲಿಂದ ಇನ್ನೂ ಒಂದ್ 5 ಕಿಲೋಮೀಟರ್ ಮುಂದೆ ಹೋಗ್ಬೇಕು. ಅದಾದ್ಮೇಲೆ ಸಂತೆ ಸಿಗುತ್ತೆ. ಅದಕ್ಕಿಂತ ಮುಂಚೆನೆ ನಿಮ್ಮ ಊರ್ ಸಿಗ್ಬಿಡುತ್ತೆ. ಓಕೆ, ಸೊ ಫೀಡ್ ಸಪರೇಟ್ ರೀಲ್ ಅಲ್ಲೂ ತೋರ್ಸೋಣ, ಯೂಟ್ಯೂಬ್ ವಿಡಿಯೋ ಅಲ್ಲೂ ತೋರ್ಸೋಣ. ಟೋಟಲ್ ಅಟ್ ಪ್ರೆಸೆಂಟ್ ಎಷ್ಟು ಮರಿಗಳು ಇದಾವೆ ನಿಮ್ಮ ಹತ್ರ? ಟೋಟಲ್ ನನ್ನ ಹತ್ರ ನಾನು 41 ತಂದಿದ್ದೆ. ಒಂದು ಯಾರೋ ಇಲ್ಲಿ ದೇವರಿಗೆ ಅಂತ ಹೇಳ್ಬಿಟ್ಟು ತಗೊಂಡೋದ್ರು. ಈಗ ನನ್ನ ಹತ್ರ 39 ನಂಬರ್ಸ್ ಇದೆ. 39 ನಂಬರ್ಸ್ ಇವಾಗ ಸದ್ಯಕ್ಕೆ ಅವೈಲಬಲ್ ಇದೆ. ಸೊ 39 ನಂಬರ್ಸ್ ಇದೆ ಅಂದ್ರೆ ಇದ್ರಲ್ಲಿ ಎಲ್ಲ ಅಲ್ಲಾಕಿರೋದ್ ಮರಿನ ಹೆಂಗೆ? ಒಂದೇ ಒಂದ್ ಅಲ್ಲಾಕಿದೆ, ಎಲ್ಲಾನು ಹಾಲು ಮರಿನೇ ಇರೋದು. ಓಕೆ, ಎಲ್ಲ ಒಂದು 8 ತಿಂಗಳು ಮರಿ ಅಷ್ಟೇ ಇರೋದು. ಜಸ್ಟ್ 8 ಮಂತ್ ಕಿಡ್ಸ್. ಒಂದೇ ಒಂದ್ ಮರಿ ಮಾತ್ರ 2 ಅಲ್ಲಾಗಿದೆ. ಓಕೆ, ಬನ್ನಿ ಮುಂದೆ ಇದನ್ನ ಮರಿಗಳು ತೋರ್ಸ್ಕೊಳ್ಳೋಣ ಅಂತ. ಸೆಟಪ್ ಚೆನ್ನಾಗಿ ಮಾಡಿದೀರಾ ನೀವು, ಹೈಟೆಕ್.
ಮತ್ತೆ ಬಿಸಿಲು ಕಾಲ ಬಂದ್ರೆ ಏನೋ ತೊಂದ್ರೆ ಆಗ್ಬಾರ್ದು ಮರಿಗಳಿಗೆ ಅಂತ ಫ್ಯಾನ್ಸ್ ಹಾಕ್ಬಿಟ್ಟಿದ್ರ. ಫ್ಯಾನ್ ಹಾಕಿದ್ರೆ ಕೆಳಗಡೆ ಎಲ್ಲ ವೆಂಟಿಲೇಷನ್ ಫ್ಯಾನ್ ಗಳು ಹಾಕಿ ಅದೆಲ್ಲ ಪೈಪ್ ಲೈನ್ ಮಾಡಿದೀನಿ. ಕೆಳಗಡೆನು ಪೈಪ್ ಲೈನ್ ಮಾಡಿದೀರಾ? ಪೈಪ್ ಲೈನ್ ಮಾಡಿ ವೆಂಟಿಲೇಟರ್ ಫಿಟ್ ಮಾಡಿದೀನಿ ಅದು. ಓಕೆ ಬೈ, ಇದು ಎಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ ಮಾಡಿದೀರಾ ನೀವು? ಇದೊಂದು 700 ಸ್ಕ್ವೇರ್ ಫೀಟ್ ಇದೆ. 700 ಸ್ಕ್ವೇರ್ ಫೀಟ್ ಅಲ್ಲಿ ಕಡಿಮೆ ಅಂದ್ರೆ ನೋಡಿ ಬೈ, ಕಟ್ ಆಗಿದ್ರೆ ಇಲ್ಲಿ ಒಂದು 40 ಇಂದ 50 ಮರಿ ಆಗ್ಬೋದು. ಹಂಗೆ ಬಿಟ್ರೆ ಒಂದ್ 100 ಮರಿ ಸಾಕ್ಬೋದು ಅಲ್ವಾ? 100 ಪ್ಲಸ್ ಮಾಡ್ಬೋದು, 100 ಪ್ಲಸ್ ಮಾಡ್ಬೋದು. ನೋಡ್ಬೋದು, ಒಳ್ಳೆ 700 ಸ್ಕ್ವೇರ್ ಫೀಟ್ ಅಲ್ಲೇ ಒಳ್ಳೆ ಸೆಟಪ್ ಮಾಡಿ ಇಟ್ಟಿದ್ದೀರಾ ನೀವು. ಎಲ್ಲ ನಾಟಿ ಮರಿ ಇವೆಲ್ಲ ಜಸ್ಟ್ 8 months ಕಿಡ್ಸ್. ಹೌದೌದು. ಏನಿದೆ ಆವರೇಜ್ ಬಾಡಿ ವೇಟ್ ನಿಮ್ ಹತ್ರ ಮರಿ? ಬಾಡಿ ವೇಟ್ ಕಮ್ಮಿ ಅಂದ್ರೆ 27 ಇದೆ. ಕಮ್ಮಿ ಅಂದ್ರೆ 27 ಇದೆ. ಹೈಯೆಸ್ಟ್ ಅಂದ್ರೆ ಒಂದು 38 ವರೆಗೂ ಇದೆ. ಹೈಯೆಸ್ಟ್ ಅಂದ್ರೆ 38 ವರೆಗೂ ಬಾಡಿ ವೇಟ್ ಮರಿ ಸಿಗ್ಬಿಡುತ್ತೆ ನಿಮ್ ಹತ್ರ. ಕಂಡೀಷನ್ ನೋಡ್ಬೋದು ಬೈ, ಅರ್ಲಿ ಮಾರ್ನಿಂಗ್ ಇನ್ನು ಫೀಡ್ ಆಗಿಲ್ಲ ಮರಿಗಳಿಗೆ. ನೋಡ್ಬೋದು ಎಲ್ಲ ಖಾಲಿನೇ ಇಟ್ಟವ್ರೆ. ಅರ್ಲಿ ಮಾರ್ನಿಂಗ್ 8 o'clock ಶೂಟ್ ಮಾಡ್ತಿರೋದ್ ಬೈ. ಇದು ಟೈಮಿಂಗ್ ಹೇಳ್ತಿದೀನಿ ನೋಡಿ. ಮರಿ ಕಂಡೀಷನ್ ಹೆಂಗಿದೆ ನೋಡಿ, ಎಲ್ಲ ಒಳ್ಳೆ ಕಂಡೀಷನ್. ಬೈ ನೀವು ನಿಮ್ ಫೀಡ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದೀನಿ ಅಂದ್ರೆ, ನೀವು ಫೀಡ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದಿರ ಅಲ್ವಾ, ಆವರೇಜ್ ಎಷ್ಟು ಕೊಡ್ತಿದ್ದ ನಿಮ್ ಮರಿ ತಿಂಗಳಿಗೆ ವೇಟ್? ನನ್ ನಾಟಿನಲ್ಲಿ 4 ಪ್ಲಸ್ ಇದೆ. 4 kg ಪ್ಲಸ್ ಇದೆ ಎವ್ರಿ ಮಂತ್ ಗ್ರೋತ್. ಓಕೆ, ನಾಟಿಯಲ್ಲೇ. ಅದೇ ದೊಡ್ಡ ಫ್ರೇಮ್ ಮರಿಗಳು ಎಲ್ಲ ಹಾಕಿದ್ರೆ ಏನ್ ವೇಟ್ ವರೆಗೂ ಹಿಡಿಬಹುದು? ಬರ್ಬೋದು. ನೀವು ನಮ್ಮ ಸಿಂಧನೂರು ಎಳಗ ಹಾಕೊಂಡ್ರೆ ನಿಮ್ಗೆ ಸಿಂಧನೂರು ಬಂದು ಒಂದು 7 ಪ್ಲಸ್ ಬರ್ಬೋದು. ಓಕೆ, ಯಾಕಂದ್ರೆ ಅದು ಫಾಸ್ಟ್ ಗ್ರೋತಿಂಗ್ ಇರುತ್ತೆ. ಕರೆಕ್ಟ್. ಎಳಗ ಬಂದು ನಿಮ್ಗೆ ಒಂದು 5 ಪ್ಲಸ್ ಅಂತ 100% ಸಿಗುತ್ತೆ. 5 ಪ್ಲಸ್ ಎಳಗಾನು ಸಿಗುತ್ತೆ. ಬಟ್ ನಾಟಿಯಲ್ಲಿ ನಿಮ್ಗೆ 4 ಪ್ಲಸ್ ಬರ್ತಿದೆ. 100% ಬರ್ತಾ ಇದೆ ನನಗೆ. ಓಕೆ, ನೋಡಿ ಬೈ, ಈಗ ನಾನ್ ತಂದಿದ್ದು ಇದೆಲ್ಲ ಒಂದು 12 kg ಇತ್ತು. 12 kg ಸಣ್ಣ ಮರಿಗಳು. ಸಣ್ಣ ಮರಿ 12 kg ಇತ್ತು. 12 kg ನಮ್ 4 months ಆಗಿಲ್ಲ, 3.5 months ಆಗಿದೆ ಇದಕ್ಕೆ. 3.5 months ಗೆ ನನಗೆ 25 ಪ್ಲಸ್ ಇದೆ. 25 ಪ್ಲಸ್ ಲೈವ್ ವೇಟ್ ಇದೆ. ಆಗ ನೀವೇ ಲೆಕ್ಕ ಹಾಕೊಬಹುದು. ಈಗ ಅದು ಒಂದು 13 to 15 kg ಇತ್ತು. ಒಂದು 35 ಆವರೇಜ್ 35 ಇದೆ ಅದು. ಆ ಕಡೆ ಇರೋದು ಫಸ್ಟ್ ಬ್ಯಾಚ್ ಎಲ್ಲ ಆವರೇಜ್ 35 ಇದೆ. ಈ ಕಡೆ ಇರೋದು ನಿಮ್ಮ ಹತ್ರ 25 ಅಂಡ್ ಅಬೌವ್ ಇದೆ. ಓಕೆ, ಟೋಟಲ್ 39 ಮರೀಸ್ ಇವಾಗ ಸದ್ಯಕ್ಕೆ ನಿಮ್ಮ ಹತ್ರ ಅವೈಲಬಲ್ ಇದೆ. ಹೌದು. ಇದ್ರಲ್ಲಿ ನೋಡಿ ಬೈ, ನಾಟಿನೇ ಈ ಮರಿಗಳು. ಇದ್ರಲ್ಲಿ ಕಂಪ್ಲೀಟ್ ವೈಟ್ ಬೇಕಂದ್ರೆ ನಿಮ್ಗೆ ಸಿಗ್ಬಿಡುತ್ತೆ. ವೈಟ್ ಅಂಡ್ ಬ್ರೌನ್, ವೈಟ್ ಅಂಡ್ ಬ್ಲಾಕ್, ಎಲ್ಲಾ ತರ ಕಲರ್ ಪ್ಯಾಟರ್ನ್ ಇಟ್ಟಿದ್ದೀರಾ ನೀವು. ಯಾರನ್ನ ಬಕ್ರೀದ್ ಪರ್ಪಸ್ ಯಾರಾದ್ರೂ ಇಟ್ಕೊಬೇಕು ಅಂದ್ರೆ ಒಂದ್ 4-5 ಈ ತರ ಯಾರಾದ್ರೂ ಇಟ್ಕೊಬೇಕಾದ್ರೆ ಒಳ್ಳೆ ಮರಿ ಇದು. ಓಕೆ, ಬಟ್ ಈಗ ನನ್ನ ಇಷ್ಟು ಮರಿನು ನಾಟಿ ಮರಿನು ಇಲ್ಲಿ ನಾನು ಇಲ್ಲಿ ಮೇಂಟೈನ್ ಮಾಡೋದು ಸ್ವಲ್ಪ ಇಲ್ಲಿಂದ ಹಾಕಿ ಕಷ್ಟ. ಇದುವರೆಗೂ ಏನೋ ಮೇಂಟೈನ್ ಮಾಡಿದೆ. ಈಗ ತೊಳೆಯೋದು ಅದೆಲ್ಲ ವಾಶ್ ಮಾಡೋಕೆಲ್ಲ ನನಗೆ ಒಬ್ನೇ ಮಾಡೋದ್ರಿಂದ ನನ್ನ ಜೊತೆಗೆ ನಮ್ ಹೆಂಗಸ್ರು ಇದಾರೆ, ನನ್ನ ಮಗ ಇದಾರೆ. ನನ್ನ ಮಗ ಕೆಲ್ಸಕ್ಕೆ ಹೋಗ್ತಾನೆ, ಅವ್ನ್ ಫ್ರೀ ಇರಲ್ಲ. ನಾವಿಲ್ಲೆಲ್ಲ ತೊಳೆದು ಅದನ್ನೆಲ್ಲ ಮಾಡಕ್ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದಕ್ಕೆ ನಾನು ಸೇಲ್ ಮಾಡ್ಬೇಕು ಅಂತ ಐಡಿಯಾ ಮಾಡಿದೀನಿ. ಓಕೆ, ಮರಿಗಳು ಎದ್ಬಿಟ್ಟು ಮತ್ತೆ ಸಣ್ಣ ಮರಿಯಿಂದ ಶುರು ಮಾಡ್ತೀನಿ. ಓಕೆ, ನೋಡಿ ಬೈ, ಇದು ಹೆಂಗಂದ್ರೆ ಮರಿಗಳೇ ತಗೊಂಡ್ ಬಂದ್ ಹಾಕಿ ಒಂದ್ 4 months ಅದಕ್ಕೆ ಟೇಕ್ ಕೇರ್ ಮಾಡಿ, ಸಣ್ಣ ಮರಿಗೆ ಸ್ವಲ್ಪ ದೊಡ್ಡ ಸೈಜ್ ತಗೊಂಡ್ ಬಂದ್ಬಿಟ್ಟು ಆಮೇಲೆ ರಿಲೀಸ್ ಮಾಡ್ತೀರಾ, ಮತ್ತೆ ಸಣ್ಣ ಮರಿಯಿಂದ ಸ್ಟಾರ್ಟ್ ಮಾಡ್ತೀರಾ. ಓಕೆ, ಯಾಕಂದ್ರೆ ಈ ಸೈಜ್ ಹೋಗ್ಬಿಟ್ರೆ ಮರಿ ಆಟೋಮೆಟಿಕ್ ಅಗ್ರೇಷನ್ ಎಲ್ಲ ಜಾಸ್ತಿ ಆಗುತ್ತೆ, ಮೇಂಟೈನ್ ಮಾಡೋದ್ ಕಷ್ಟ ಆಗುತ್ತೆ. ಸೊ ನೀವು ಸಣ್ಣ ಮರಿ ತಗೊಂಡ್ ಬಂದ್ಬಿಟ್ಟು ಅದಕ್ಕೆ ರೆಡಿ ಮಾಡಿ ಅವೈಲಬಲ್ ಮಾಡ್ಕೊಡ್ತೀರಾ ಎಲ್ಲಕ್ಕೋಸ್ಕರ. ಓಕೆ, ಬನ್ನಿ ಮರಿಗಳು ನೋಡೋಣ ಅಂತ. ಈ ಮರಿ ಪೊಟೆನ್ಶಿಯಲ್ ಚೆನ್ನಾಗಿದೆ ಅಲ್ವಾ? ನೋಡ್ರಿ ಹೆಂಗಿದೆ, ಟೈಟ್ ಕಂಡೀಷನ್ ಮರಿದು, ಫುಲ್ ಕಂಪ್ಲೀಟ್ ಸ್ಪಾಟ್ಲೆಸ್ ವೈಟ್. ಎಷ್ಟ್ ತಿಂಗಳು ಮರಿ ಇರ್ಬೋದು ಬೈ? 8 ತಿಂಗಳು ಮರಿ ಅಷ್ಟೇ. ಜಸ್ಟ್ 8 months. ಎಷ್ಟು ಬರುತ್ತೆ ಇದು ಲೈವ್ ವೇಟ್? ಬರುತ್ತೆ 40 kg ಇದೆ. ಅಪ್ರಾಕ್ಸಿಮೇಟ್ 40 kg ಆರಾಮಾಗಿ ಬಂದ್ಬಿಡುತ್ತೆ ಬೈ. ಒಂದ್ ಟೈಮ್ ಮರಿ ನೋಡ್ಕೋಣ. ಆರಾಮಾಗಿ 40 kg ಬರುತ್ತೆ ಬೈ ಲೈವ್ ವೇಟ್. ಲಡ್ಡು ತರ ಇದೆ ಮರಿ, ನೋಡ್ಕೋಬಹುದು. ಈ ಕಡೆನೋ ಬ್ಯಾಚ್ ವೈಸ್ ಇಟ್ಟಿದ್ದೀರಾ ನೀವು, ಸೈಜಸ್ ಮೇಲೆ ಬ್ಯಾಚ್ ಮಾಡ್ಕೊಬಿಟ್ಟಿದ್ದೀರಾ. ನೋಡಿ, ಇದೊಂದು ಬನ್ನೂರ್ ಕ್ರಾಸ್ ಇದೆ. ಇದು ಬನ್ನೂರ್ ಕ್ರಾಸ್. ಬನ್ನೂರ್ ಕ್ರಾಸ್ ಇದೆ. ಇದು ಅಲ್ಲೊಂದಿದೆ ಬನ್ನೂರ್ ಕ್ರಾಸ್, ಅಲ್ಲಿ ಒಂದಿದೆ. ಓಕೆ, ಇದ್ರಲ್ಲಿ ಯಾವ್ದ್ ಮರಿ ಬೈ ಅದು ಎರಡಲ್ ಆಗಿರೋದು? ನೋಡಿ, ಬ್ಲಾಕ್ ಇದು ಬ್ಲಾಕ್ ಹೆಡ್ ಮರಿ ಎರಡಲ್ ಆಗಿದೆ. ಓಕೆ, ಅದ್ ಬಿಟ್ರೆ ಎಲ್ಲ ನಿಮ್ ಹತ್ರ ಹಾಲಲ್ ಮರಿ. ಇದ್ರಲ್ಲಿ ಯಾವ್ದೋ 1-2 ಮರಿಗೆ ಕೊಂಬಿದೆ, ಬೇರೆ ಎಲ್ಲ ನಾರ್ಮಲ್. ನೋಡಿ ಬೈ, ಫುಲ್ ಲಾಟೆ ಅವೈಲಬಲ್ ಇರೋದು. ಪ್ರೈಸ್ ಏನಾದ್ರು ಮೆನ್ಷನ್ ಮಾಡ್ತೀರಾ ಹೇಗೆ ಬೈ? ಪ್ರೈಸ್ ಅದೇ ವೆಯ್ಟ್ ಬಂದ್ರೆ ಒಂದು 500 ಪ್ಲಸ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ಓಕೆ,
ಟೋಟಲ್ ಅಂದ್ರೆ ನಾನೊಂದು 6 ಲ್ಯಾಕ್ ನಾನು ಆಸ್ಕಿಂಗ್ ಪ್ರೈಸ್ ಹೇಳ್ತಿದ್ದೀರಾ? ಇಟ್ಟಿದ್ದೀನಿ. ಓಕೆ, 6 ಲಕ್ಷ ಹೇಳ್ತಿದ್ರ, ಅದ್ರಲ್ಲಿ ಸ್ಲೈಟ್ ನೆಗೋಷಿಯಬಲ್ ಆಗ್ಬಿಡುತ್ತೆ. ಆಗುತ್ತೆ. ಓಕೆ ಬೈ, ನೋಡಿ ಬೈ, ನಿಮ್ಗೆ ಲೈವ್ ವೇಟ್ ಲೆಕ್ಕ ಬೇಕಂದ್ರೇನು ಅವೈಲಬಲ್ ಇದೆ. ಕೆಜಿ ಲೆಕ್ಕ ತಗೊಂತೀರಾ ಅಂದ್ರೆ ಮರಿಗಳು 500+ ಹೇಳ್ತಿದ್ದಾರೆ, ಎಕ್ಸಾಕ್ಟ್ ರೇಟ್ ಹೇಳ್ತಿಲ್ಲ. ಕಾಲ್ ಮಾಡ್ಕೊಂಡ್ರೆ ಹೇಳ್ಬಿಡ್ತಾರೆ ನಿಮ್ಗೆ. ಅದ್ ಬಿಟ್ರೆ ಫುಲ್ ಲಾಟ್ ತಗೋಬಿಟ್ರೆ 6 ಲಕ್ಷ ಹೇಳ್ತಾವ್ರೆ ಆಸ್ಕಿಂಗ್ ಪ್ರೈಸ್, ಅದ್ರಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಆಗ್ಬಿಡುತ್ತೆ ಅಲ್ವಾ ಬೈ? ನೆಗೋಷಿಯಬಲ್ ಆಗ್ಬಿಡುತ್ತೆ. ಓಕೆ, ನಿಮ್ ಮೊಬೈಲ್ ನಂಬರ್ ಹೇಳಿ ಬೈ. 97435353909045. ನಿಮ್ ಫಾರ್ಮ್ ಹೆಸರು ಇನ್ ಒನ್ ಟೈಮ್ ಹೇಳ್ಬಿಡಿ. ನಂದ ಗೋಕುಲ ಶಿಪ್ ಫಾರ್ಮ್, ಚಿಕ್ಕ ತಿರುಪತಿ ಹತ್ರ ಲೊಕೇಟೆಡ್ ಇರೋದು. ಓಕೆ, ಎಕ್ಸಾಕ್ಟ್ ಎಲ್ಲಿದೆ ಲೊಕೇಶನ್ ಕಳ್ಸಿಬಿಡ್ತೀರಾ ಅಲ್ವಾ, ಯಾರಾದ್ ಬಂದ್ ನೋಡ್ಬೇಕಾದ್ರೆ? ಓಕೆ, ಏನಾದ್ರೂ ನಿಮ್ ಹತ್ರನೇ ಮರಿ ತಗೋಬಿಟ್ಟು, ಫಾರ್ ಎಕ್ಸಾಂಪಲ್ ನೀವು ಫುಲ್ ಲಾಟ್ ಕೊಡಕ್ ರೆಡಿ ಇದ್ದೀರಾ, ಇವಾಗ ನಿಮ್ ಹತ್ರ ಒಂದ್ 39 ಮರಿ ಇದೆ, ಒಂದ್ 30 ಮರಿ ಸೋಲ್ಡ್ ಔಟ್ ಆಯ್ತು, ಅದ್ರಲ್ಲಿ ಯಾರೋ ಒಂದು 10 ಮರಿನೋ 9 ಮರಿನೋ ತಗೊಂಡ್ರೆ ನಿಮ್ ಹತ್ರ, ಬೈ ತಿಂಗಳಿಗೆ ಏನ್ ಕೊಡ್ಬೇಕು ನಾವು ಕೊಟ್ಬಿಡ್ತೀವಿ, ನೀವೇ ಸಾಕ್ ಕೊಡಿ ಅಂದ್ರೆ ಬಕ್ರೀದ್ ವರ್ಗು ಸಾಕ್ ಕೊಡ್ತೀರಾ ನೀವು? ಆತರ ಫೆಸಿಲಿಟಿ ಅವೈಲಬಲ್ ಇಲ್ಲ. ಓಕೆ, ನಾನು ಕೇಳಿದರೆ ಬಕ್ರೀದ್ವರೆಗೂ ನನಗೆ ಮೇಂಟೆನೆನ್ಸ್ ಮಾಡ್ಕೊಡಕ್ ಆಗುತ್ತೆ ಅಂತ ಕೇಳಿದರೆ ನಾನು ಆತರ ನಾನು ಮಾಡಕ್ ಆಗೋದಿಲ್ಲ. ನಾನೇನಿದ್ರು ಸಣ್ಣ ಮರಿ ತಂದು ಈ ಲೆವೆಲ್ ತಂದು ಒಂದ್ 30+ ಮಾಡ್ಕೊಂಡು ನಾನು ಸೇಲ್ ಮಾಡೋದು ಅಷ್ಟೇ. ನನ್ನ ಕೈಯಲ್ಲಿ ಆಗೋದು ಅಷ್ಟೇ ಕೆಲಸ. ದೊಡ್ಡ ಮರಿ ಎಲ್ಲ ಮೇಂಟೈನ್ ಮಾಡೋದು ಆಗಲ್ಲ, ಕಷ್ಟ ಅಂತ ಹೇಳ್ತಿದ್ರ. ಇವಾಗ ಸಿನ್ನೂರ್ ಲಾಟ್ ಹೆಂಗೆ 40 ಡೇಸ್ಗೆ ರೆಡಿ ಮಾಡಿ ಕಳಿಸ್ತಾರೆ, ಅದೇ ತರ ನೀವು ನಾಟಿ ಮರಿನ ಒಂದ್ 4 ತಿಂಗಳು ರೆಡಿ ಮಾಡಿ ಅವೈಲಬಲ್ ಮಾಡ್ಕೊಡ್ತಿದ್ದೀರಾ. ನೋಡಿ ಬೈ, ಈ ಮರಿಗಳು ಎಲ್ಲ ಕಂಪ್ಲೀಟ್ಲಿ ವ್ಯಾಕ್ಸಿನೇಷನ್ ಎಲ್ಲ ಆಗಿದೆ ಅಲ್ವಾ? ಡಿವಾರ್ಮ್ ಆಗಿದೆ, ಎಲ್ಲ ಮಾಡಿದ್ದೀನಿ. ಓಕೆ, ನೋಡಿ ಬೈ, ಬೇಸಿಕ್ ಡಿವಾರ್ಮಿಂಗ್ ಇಂದ ವ್ಯಾಕ್ಸಿನೇಷನ್ ಎಲ್ಲ ಆಗಿದೆ ಅಂತೆ. ಯಾವ್ದ್ ವ್ಯಾಕ್ಸಿನೇಷನ್ ಆಗಿದೆ ಇವ್ರ ನಂಬರ್ ಕೊಟ್ಟಿರ್ತೀನಿ, ಇವ್ರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೋಬಹುದು ನೀವು. ಮೇನ್ ಏನಂದ್ರೆ ಒಳ್ಳೆ ಟೈಟ್ ಕಂಡೀಷನ್, ಅರ್ಲಿ ಮಾರ್ನಿಂಗ್ ವಿಡಿಯೋ ಇದು, ಇನ್ನು ಫೀಡ್ ಆಗಿಲ್ಲ ಮರಿಗಳಿಗೆ, ಕಂಡೀಷನ್ ಟೈಟ್ ಇದೆ, ನೋಡ್ಕೋಬಹುದು ಮರಿಗಳದು. ಈ ತರ ಕ್ವಾಲಿಟಿ ಮರಿ ನೀವು ತಗೊಂಡೋಗಿ ಬಕ್ರೀದ್ಗೆ ಅಂತ ಸಾಕಿದ್ರೇನು ನಿಮ್ಗೆ ಏನು ಜಾಸ್ತಿ ದೊಡ್ಡ ಕೆಲ್ಸ ಇರಲ್ಲ. ಇದ್ರಲ್ಲಿ ಬರೇ ಮೇವ್ ಹಾಕೊಂಡ್ ಮೇಂಟೈನ್ ಮಾಡ್ಕೋಬೇಕು. ರೆಡಿ ಇದಾವೆ ಮರಿ, ಕಂಪ್ಲೀಟ್ ಝೀರೋನು ಮಾಡವ್ರೆ, ಹೇರ್ ಕಟ್ ಮಾಡಿದಾರೆ, ಕುರ್ ಕಟಿಂಗ್ ಎಲ್ಲ ಮಾಡಿ ಇಟ್ಟವ್ರೆ. ಬರೇ ತಗೊಂಡೋಗಿ 7 ತಿಂಗಳು ಸಾಕೊಂಡು ಅದಾದ್ಮೇಲೆ ಬಕ್ರೀದ್ಗೆ ಅಂತ ಅವೈಲಬಲ್ ಮಾಡ್ಕೋಬಹುದು. ಆ ಕಾರ್ನರ್ ಅಲ್ಲಿ ಇಟ್ಟಿರೋದ್ ಮರಿನೂ ಚೆನ್ನಾಗಿದೆ, ಅದು ಕಲರ್ ಪ್ಯಾಟರ್ನ್ ನೋಡಿ ಬೈ ಹೆಂಗಿದೆ ಅಂತ ಮರಿ. ಅದು ಫುಲ್ ಸ್ಪಾಟ್ಲೆಸ್ ವೈಟ್, ಬರೇ ಕಣ್ಣತ್ರ ಬ್ಲಾಕ್ ಸ್ಪಾಟಿಂಗ್ಸ್, ಕರಿ ಕಣ್ ಮರಿ ತರ ಇದೆ. ಕೊಡ್ತಾ ಇಲ್ಲ. ಓಕೆ, ಬಂದವರೆಲ್ಲ ಇದೇ ಮರಿಗಳು ಕೇಳ್ತಿದಾರ. ಓಕೆ, ಕೊಟ್ರೆ ಫುಲ್ ಲಾಟೆ ಕೊಡಲ್ಲ ಹೆಂಗೆ ನೀವು? ಹೌದೌದು, ನಾನು ಫುಲ್ ಲಾಟೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇಟ್ಕೊಂಡಿರೋದು. 1-2 ಕೊಟ್ರೆ ಅವ್ರು ಯಾವ್ದೋ ಚೆನ್ನಾಗಿರೋವೆಲ್ಲ ತಗೊಂಡ್ ಹೋಗ್ತಾರೆ. ಆಮೇಲೆ ಲಾಸ್ಟ್ ನಾನು ಲಾಸ್ಟ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಟೋಟಲ್ ಸೆಟ್ ಖಾಲಿ ಮಾಡ್ಬೇಕು, ನಾನು ಮತ್ತೆ ಮರಿ ತರಬೇಕು. ಇದು ನನ್ನ ಇಂಟೆನ್ಷನ್. ಓಕೆ, ನಿಮ್ ಇಂಟೆನ್ಷನ್ ಇಟ್ಕೊಂಡಿದ್ದೀರಾ ನೀವು. ನಾನ್ ಏನ್ ಕೇಳ್ತೀನಿ ಅಂದ್ರೆ, ಇಲ್ಲಿ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಬಂದ್ರು, ಒಂದ್ 4 ಮರಿ ಬೇಕು, 3 ಮರಿ ಬೇಕಂದ್ರೆ ಅವೈಲಬಲ್ ಮಾಡ್ತೀರಾ? ಇಲ್ಲ, ಕೊಡೋದಿಲ್ಲ. ಟೋಟಲ್ ಕೊಟ್ರೆ ಫುಲ್ ಲಾಟೇನಾ? 39 ಪೀಸ್ ಇದೆ, 39 ಪೀಸ್ ಕೊಟ್ಬಿಡೋದು. ಓಕೆ, ಬನ್ನಿ ಆ ಕಡೆ ಇರೋದ್ ಮರಿನೂ ತೋರ್ಸ್ಕೊಳ್ಳೋಣ ಅಂತ. ನೋಡಿ ಬೈ, ಈ ಕಡೆದು ಮರಿಗಳು ತೋರಿಸ್ತಿದೀನಿ, ನೋಡ್ಕೊಳ್ಳಿ ಕಂಡೀಷನ್ ಮರಿಗಳದು ಅಂತ. ಇವೇನು ಅವರೇಜ್ 8-9 ಮಂತ್ಸ್ ಕಿಡ್ಸ್ ಅಲ್ವಾ? ಎಲ್ಲ 8-9 ಅಷ್ಟೇ. ಓಕೆ, ಮ್ಯಾಕ್ಸಿಮಮ್ ಅದೇ ಏಜ್, ಜಾಸ್ತಿ ಏನೂ ಇಲ್ಲ. ನೋಡಿ ಬೈ, ಈ ಮರಿ ಹೆಂಗಿದೆ ಅಂತ, ಬ್ಯೂಟಿ. ಈ ಮರಿಗ್ ಮಾತ್ರ ಕೊಂಬಿದೆ, ಇಲ್ಲೊಂದಿದೆ, ಅಲ್ಲೊಂದಿದೆ. ಅಲ್ಲಿ ಒಂದ್ ಬ್ಲಾಕ್ ಹೆಡ್ ಒಂದ್ ಕೊಂಬುದಿದೆ, ಇದು ಒಂದ್ ಕೊಂಬುದಿದೆ ಬೈ, ನೋಡ್ಕೊಳ್ಳಿ. ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿದಾವೆ, ಎಲ್ಲ ಗಟ್ಟಿ ಮರಿ, ನಾಟಿ ಮರಿಗಳು. ಮೀಟ್ ವೇಟ್ ಅಲ್ಲೂ ನಿಮ್ಗೆ ಈ ತರ ಸಾಕಿದ್ರೆ ಸ್ಟಾಲ್ ಫೀಡಿಂಗ್ ಅಲ್ಲಿ ಕಡಿಮೆ ಅಂದ್ರೆ 60% ಮೀಟ್ ವೇಟ್ ಬರುತ್ತೆ. ಆಲ್ರೆಡಿ ಒಂದ್ ಮರಿ ಕೊಟ್ಟಿದ್ದೆ, ಅದು 100%, 60% ನಮ್ಗೆ ಸಿಕ್ಕಿದೆ. ಅದು ಮಟನ್ 60% ಸಿಕ್ಕಿದೆ, ಬರೀ ಮಟನ್ ಮಾತ್ರ 60% ಸಿಕ್ಕಿದೆ. ಓಕೆ, 40% ವೇಸ್ಟೇಜ್ ಹೋಗಿದೆ. 34 kgs ಇತ್ತು, ಅದರಲ್ಲಿ ಮಟನ್ ಮಾತ್ರ 21 kg ಸಿಕ್ಕಿದೆ. ಓಕೆ, 34 kg ಲೈವ್ ವೇಟ್ ಇತ್ತು ಮರಿ, ಮಟನ್ 21 kg ಸಿಕ್ಕಿದೆ. ಓಕೆ, ನೋಡಿ ಬೈ. ಸೊ ಇವಾಗ ಟೋಟಲ್ 6 lakh ಹೇಳಿದಿರಾ ನೀವು ಪ್ರೈಸ್. ಕಾಲ್ ಮಾಡಿದ್ರೆ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ಮಾಡ್ಕೊಡ್ತೀನಿ, ಏನೋ ಹೆಚ್ಚು ಕಡಿಮೆ ಮಾಡ್ಕೊಡೋಣ, ಅದೇನು ತೊಂದ್ರೆ ಏನಿಲ್ಲ. ಓಕೆ ಬೈ, ಬನ್ನಿ ನಿಮ್ ಫೀಡ್ ತೋರ್ಸ್ಕೊಳ್ಳೋಣ ಅಂತ. ಸರಿ, ಓಕೆ, ಬನ್ನಿ. ರಾಜಪ್ಪ ಅವರೇ, ಇದೇ TMR ಫೀಡ್ ನೀವು ಹಾಕ್ತಿದ್ದೀರಾ ನಿಮ್ ಮರಿಗಳಿಗೆ. ಇದು ಫೀಡ್ ಅಲ್ಲಿ ಏನೇನಿದೆ?
ಮಿಕ್ಸ್ ಫೀಡ್ ಅಲ್ಲಿ ಗ್ರೀನ್ ಪೌಡರ್ ಇದೆ, ಡ್ರೈ ಪೌಡರ್ ಇದೆ, ಅದರಲ್ಲಿ ಮಿನರಲ್ಸ್ ಎಲ್ಲ ಇದೆ, ವಿಟಮಿನ್ಸ್ ಇದೆ, ಎಲ್ಲ ನಮ್ಗೆ ಒಂದು ಮರಿಗೆ ಏನು ಬೇಕು ಓಕೆ ಎಲ್ಲ ಇದೆ ಇದರಲ್ಲಿ. ಎಲ್ಲ ಇದೆ. ನೀವು ಇದನ್ನ ಬಿಟ್ರೆ ಬೇರೆ ಏನು ಯೂಸ್ ಮಾಡಂಗಿಲ್ಲ. ಓಕೆ ಮೇವು ಏನಾದ್ರೂ ಪ್ರಾಬ್ಲಮ್ ಇದೆ ನಮಗೆ ಅನ್ನೋರು ನೀವು ಇದನ್ನ ತಗೊಂಡ್ರೆ ನಿಮ್ ಕಾಸ್ಟ್ ವೈಸ್ ಇದು ಕಮ್ಮಿ ಆಗುತ್ತೆ. ಓಕೆ ಶೈಲೇಜು ಮಿಕ್ಸ್ ಇದೆ ಇದರಲ್ಲಿ. ಸೈಲೇಜ್ ಮಿಕ್ಸ್ ಇದೆ, ಒಣ ಹುಲ್ಲು ಇದೆ, ಅದರಲ್ಲಿ ನಮ್ಗೆ ಜೋಳ ಇದೆ, ಹಿಂಡಿ ಇದೆ, ಬೂಸ ಇದೆ, ಪ್ರತಿಯೊಂದು ಅದರಲ್ಲಿ 14 ತರ ಐಟಮ್ ಅದರಲ್ಲಿ ಮಿಕ್ಸ್ ಮಾಡಿದ್ದಾರೆ. 14 ಐಟಮ್ಸ್ ಮಿಕ್ಸ್ 14 ಐಟಮ್ಸ್ ಮಿಕ್ಸ್ ಮಾಡಿದ್ದಾರೆ. ಇದು ಆಂಧ್ರ ನೆಲ್ಲೂರಿಂದ ನಾನು ತರಿಸ್ತಾ ಇರೋದು. ಈಗ ಆಲ್ರೆಡಿ ನನ್ನ ಹತ್ರ ಕಸ್ಟಮರ್ಸ್ ತಗೊಂಡ್ ಹೋಗ್ತಾ ಇದಾರೆ. ಆ ಕಸ್ಟಮರ್ಸ್ ತಗೊಂಡ್ ಹೋದ್ರು ಇವಾಗ ನಾನ್ ಟೆಸ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಮರಿ ತಂದು ಅದರಲ್ಲೇ ನನ್ಗೆ 100% ಸಕ್ಸಸ್ ಆಗಿದೆ. ಬಟ್ ಕಾಸ್ಟ್ ವೈಸ್ ಲೆಕ್ಕ ಹಾಕೊಂಡೋಕ್ ಹೋದ್ರೆ ಈಗ ನಾವು ಹಸಿ ಹುಲ್ಲು ಯಾರೋ ತೋಟದಲ್ಲಿ ಹೋಗಿ ನಾವು ಬೆಳೆದು ಅದನ್ನ ಆಳ್ನಿಟ್ಟು ಒಂದು ಟೈಮಿಗೆ ಈಗ 50 ಮರಿ ಇದೆ ಅನ್ಕೊಳ್ಳಿ, 50 ಮರಿಗೆ ಒಂದು ಟೈಮಿಗೆ 2.5 ಹುಲ್ಲು ಬೇಕು. 3 ಟೈಮ್ ಹಾಕಿದ್ರು 6.5 ಹುಲ್ಲು ಬೇಕು. 6.5 ಹುಲ್ಲು ಬೆಳಿಬೇಕು ಅಂದ್ರೆ ನಮ್ಗೆ 1 ಎಕರೆ ಜಮೀನ್ ಬೇಕು. 1 ಎಕರೆ ಜಮೀನಲ್ಲಿ ಬೆಳೆದು ಅದನ್ನ ನೀರ್ ಕಟ್ಟಿ ಎಲ್ಲ ಮಾಡಿ ಕೊಯ್ದು ಬಂದು ಇಲ್ಲಿ ಚಾಪ್ ಕಟ್ರ್ ಮಾಡಿ ನಾವು ಹಾಕ್ಬೇಕಾದ್ರೆ ಒಂದ್ ಆಳ್ ಬೇಕೇ ಬೇಕು. 50 ಮರಿ ಒಂದ್ ಆಳ್ ಬೇಕು. ಒಂದ್ ಆಳಿಗೆ ಮಿನಿಮಮ್ ನಾವಂದ್ರೆ 500 600 ರೂಪಾಯಿ ಕೊಡ್ಲೇಬೇಕು. 500-600 ರೂಪಾಯಿ ಆಳು ಕೊಡ್ಬೇಕು, ಪ್ಲಸ್ ಮೇವು ತರಬೇಕು, ಚಾಪ್ ಮಾಡ್ಬೇಕು, ಹಾಕ್ಬೇಕು. ಇಷ್ಟೆಲ್ಲ ಮಾಡಕ್ ಹೋದ್ರೆ 1000 ರೂಪೀಸ್ ನಮ್ಗೆ 1500 ಬೇಕು ನಮ್ಗೆ. ಈಗ 1500 ನಾವು ಮೇವು ಕೊಟ್ರೆ 3 ಬ್ಯಾಗ್ ಬರುತ್ತೆ. 3 ಬ್ಯಾಗ್ ಅಲ್ಲಿ ನಾವು 2 ಬ್ಯಾಗ್ ನಾವು 50 ಮರಿಗೆ 2 ಬ್ಯಾಗ್ ಯೂಸ್ ಮಾಡಿದ್ರೆ ಸಾಕು. ಪರ್ ಕೆಜಿ ಅದು 50 ಗ್ರಾಮ್ ಇಂದ 60 ಗ್ರಾಮ್ ತಿನ್ನುತ್ತೆ ಅಷ್ಟೇ. ಅದು ಅಷ್ಟೇ ತಿನ್ನೋದು. ಅದು ಅದ್ರ ಮೇಲೆ ತಿನ್ನಲ್ಲ. ಅದು ಆ ತಿಂದ ನೀರು ಕುಡಿತಂದ್ರೆ ಹೊಟ್ಟೆ ತುಂಬ್ಕೊಳ್ಳುತ್ತೆ. ಈಗ ಹೇಗಂದ್ರೆ ಈಗ ಡ್ರೈ ಪೌಡರ್ ಅಷ್ಟೇ. ಡ್ರೈ ಪೌಡರ್ ನಾವು 50 ಮರಿಗೆ 3 ಟೈಮ್ ಹಾಕ್ಬೇಕಂದ್ರೆ ಈಗ ರಾಗಿ ಹುಲ್ಲು ಹಾಕ್ತಾ ಇದ್ರಿ ಅನ್ಕೊಳ್ಳಿ. ರಾಗಿ ಹುಲ್ಲು ಒಂದು ಬಂಡ್ಲು ಒಂದೊಂದು ಟೈಮ್ ಬೇಕು. 3 ಟೈಮ್ 3 ಬಂಡ್ಲು ಬೇಕು. 3 ಬಂಡ್ಲು ನಮ್ ಮಿನಿಮಮ್ ಅಂದ್ರೆ 300 ರೂಪಾಯಿ ಒಂದು ಬಂಡ್ಲು. 300 ರೂಪಾಯಿ ಅಂದ್ರೆ 900 ರೂಪಾಯಿ 3 ಬಂಡ್ಲು ಆಯ್ತು. ಅದನ್ನ ಎಲ್ಲಿಂದ ನಾವು ತರಬೇಕು, ಅದನ್ನ ಸ್ಟೋರೇಜ್ ಮಾಡ್ಕೊಬೇಕು, ಅದನ್ನ ಅದ್ರಲ್ಲಿ ಎಷ್ಟು ಹಾಳಾಗೋಗುತ್ತೆ ಗೊತ್ತಿಲ್ಲ. ಮುಕ್ಕಿದ್ ನಾವು ತೆಗೆದು ಅಲ್ಲಿ ಹಾಕಿದ್ರೆ 900 ರೂಪಾಯಿ ಆಗಬೇಕು. ಈಗ ಅದೇ ನಾವು ರಾಗಿ ಹುಲ್ಲನ್ನ ಪೌಡರ್ ಮಾಡಿದ್ರೆ ಎಷ್ಟು ಬರುತ್ತೆ? ಈಗ ನಾನು ವೆಯ್ಟ್ ಮಾಡಿದೆ, ಒಂದು ಬಂಡ್ಲು ವೆಯ್ಟ್ ಮಾಡಿದೆ, 15ರಿಂದ 16 ಕೆಜಿ ಬಂತು ಒಂದು ಬಂಡ್ಲು. 15ರಿಂದ 16 ಕೆಜಿ 300 ರೂಪಾಯಿ ಅಂದ್ರೆ 20 ರೂಪಾಯಿ ಅದೇ ಬಿದ್ದೈತು. ಕರೆಕ್ಟ್. ಏನು ನೀವು ಗ್ರೀನ್ ಪೌಡರ್ ಅಷ್ಟೇ, ಡ್ರೈ ಪೌಡರ್ ಅಷ್ಟೇ, ಅದು ಏನು ಹೊಟ್ಟೆ ತುಂಬಕ್ ಮಾತ್ರ ಕೊಡ್ತೀವಿ. ಅದ್ರಲ್ಲಿ ನಮ್ಗೆ ಬಾಡಿ ವೆಯ್ಟ್ ಗೆ ಇದರಲ್ಲಿ ಮಿನರಲ್ಸ್ ವಿಟಮಿನ್ಸ್ ಎಲ್ಲ ಮಿಕ್ಸ್ ಇದೆ ಅಂತ ಹೇಳ್ತಿದ್ರ. ವೆಯ್ಟ್ ಗೇನ್ ಬರಲ್ಲ. ನಾವು ಏನು ರಾಗಿ ಹುಲ್ಲೆ ಆಗ್ಲಿ ಯಾವ್ದೇ ಆಗ್ಲಿ ನೀವು ಹಾಕಿದ್ರೆ ಅದ್ರಲ್ಲಿ ಬಾಡಿ ವೆಯ್ಟ್ ಗೇನ್ ಬರಲ್ಲ. ಅದಕ್ಕಾಗಿ ನಾವು ಸಪ್ಲಿಮೆಂಟ್ಸ್ ಕೊಡ್ಬೇಕಾಗುತ್ತೆ. ಸಪ್ಲಿಮೆಂಟ್ಸ್ ಎಲ್ಲ ಸೇರ್ಕೊಂಡ್ರೆ ನೀವು 50 ಮರಿಗೆ ಮಿನಿಮಮ್ 1500 ಬೇಕೇ ಬೇಕು. ಈಗ ನೀವು ಇದನ್ನ ಯೂಸ್ ಮಾಡಿದ್ರೆ 1000 ರೂಪೀಸ್ ಅಲ್ಲಿ ಆರಾಮಾಗಿ ಒಂದಿನ ಮೇಂಟೈನ್ ಮಾಡ್ಬೋದು. ಇದ್ರ ಮೇಂಟೆನೆನ್ಸ್ ಗಾಳ ಯಾರು ಬೇಕಾಗಿಲ್ಲ. ಯಾರಾದ್ರೂ ಒಬ್ರು ಇದ್ರೆ ಸಾಕು. ಆರಾಮಾಗಿ ಬ್ಯಾಗ್ ಕಟ್ ಮಾಡಿ ಬಕೆಟ್ ಅಲ್ಲಿ ಹಾಕೊಂಡು ಹೋಗಿ ಒಬ್ಬರೇ ತಗೊಂಡೋಗಿ ಹಾಕ್ಬಿಟ್ರೆ ಮುಗೀತದ ಕೆಲಸ. ಇದು 2 ಕಲರ್ ಇದೆ ಅಲ್ವಾ ಬ್ಯಾಗ್? ಇದು ಇಲ್ಲ ಇದು ರೆಡ್ ಬಂದು ಇದು TMR E ಅಂತ. TMR E ಅಂತ. ಇದು ಸಪ್ಲಿಮೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ಇನ್ನೊಂದು ಏನಂದ್ರೆ ಡ್ರೈ ಪೌಡರ್ ಜಾಸ್ತಿ ಇರುತ್ತೆ. ಡ್ರೈ ಇರುತ್ತೆ, ಫುಡ್ ಡ್ರೈ ಇರುತ್ತೆ. ಇದು ಬಂದು TMR L ಅಂತ ಹೇಳ್ಬಿಟ್ಟು ಇದು ಪರ್ಪಲ್ ಕಲರ್. ಇದು ಮರಿಗಳಿಗೆ ಕೊಡೋದು ಅಂತ. ಏನು ಕುರಿ ಆಗ್ಲಿ ಮೇಕೆ ಆಗ್ಲಿ ಹಾಲು ಕುಡಿಯೋ, ಹಾಲು ಬಿಟ್ಟು ಮೇವು ತಿನ್ನಿತ್ತಲ್ಲ ಆ ಟೈಮ್ ಸಣ್ಣ ಮರಿ ಸ್ವಲ್ಪ ದೊಡ್ಡ ಮರಿ ಕೊಡಕ್ಕೆ ಇದು. ದೊಡ್ಡ ಮರಿ ಅಂತಲ್ಲ, ಇದು ಮರಿಗೆ ಅಂತಲ್ಲ, ಕುರಿ ಮೇಕೆ ಅಂತಲ್ಲ, ಹಸುಗಳಿಗೆ ಒಳ್ಳೆ ಫೀಡ್ ಇದು. ಹಸುಗಳಿಗೆ ಈಗ ನೀವೇನ್ ಕರಿತಾ ಇದ್ದೀರಾ ಹಾಲು, ಒಂದ್ 10 ಲೀಟರ್ ಹಾಲು ಕರಿತಾ ಇದೆ ಅಂತ ಹೇಳಿದ್ರೆ ಇದನ್ನ ಪರ್ ಕೆಜಿ ಪರ್ ಲೀಟರ್ ಹಾಲಿಗೆ 800 ಗ್ರಾಮ್ ಕೊಡ್ಬೇಕು. ಇದನ್ನ ಏನ್ ಬರೀ ನಾವು ಫೀಡ್ ಲೆವೆಲ್ ಕೊಡ್ಬೇಕು ಅಂದ್ರೆ ಫೀಡ್ ಲೆವೆಲ್ ಕೊಟ್ರೆ 800 ಗ್ರಾಮ್ ಕೊಟ್ರೆ ಈಗ 10 ಲೀಟರ್ ಕರಿಯುತ್ತೆ ಅನ್ಕೊಳ್ಳಿ. 10 ಲೀಟರ್ಗೆ 8 ಕೆಜಿ ಕೊಡ್ಬೇಕು. 160 ರೂಪಾಯಿ ಖರ್ಚು ಬಂತು. ನೀವೇನು ಯಾವ್ದೇ ಹಿಂಡಿ ಕೊಡ್ಬೇಕಾಗಿಲ್ಲ, ಬೂಸ ಕೊಡ್ಬೇಕಾಗಿಲ್ಲ, ಫೀಡ್ ಕೊಡ್ಬೇಕಾಗಿಲ್ಲ, ಯಾವ್ದು ಕೊಡ್ಬೇಕಾಗಿಲ್ಲ, ಎಲ್ಲ ಅದ್ರಲ್ಲೇ ಇರುತ್ತೆ. ಬಟ್ ಇನ್ನೊಂದ್ ಏನಾಗುತ್ತೆ, 20% ನಿಮ್ಗೆ ಆಲ್ ರೈಸ್ ಆಗುತ್ತೆ. ಈಗ 10 ಲೀಟರ್ ಕರೆದ್ರೆ ನಿಮ್ಗೆ 12 ಲೀಟರ್ 100% ಹೋಗುತ್ತೆ. ಫ್ಯಾಟ್ SNF ಏನಿದೆ ಅದು ನಿಮಗೆ ಈಗ ನಮ್ಮೂರಲ್ಲೇ ಒಬ್ರು ಕೊಡ್ತಾ ಇದೀನಿ. ಒಂದ್ ಹಸು ಫೇಲ್ಯೂರ್ ಆಯ್ತು, ಡೈರಿಗೆ ಹಾಲು ಹಾಕ್ಸ್ಕೊಳ್ತಾ ಇರಲಿಲ್ಲ, 1.8 ಬರ್ತಾ ಇತ್ತು SNF. ಈಗ ಈ ಫೀಡ್ ಹಾಕದ್ಮೇಲೆ ಅವರು 3.5 ಹೋಗುತ್ತೆ, 3.5 ಬರ್ತಾ ಇದೆ. ಈಗ ಅವ್ರ ಪ್ರಾಬ್ಲಮ್ ಕ್ಲಿಯರ್ ಆಯ್ತು. ಇವಾಗ ಸದ್ಯಕ್ಕೆ ನೀವು ಮನೆ ಹತ್ರ ಸ್ಟಾಕ್ ಕಡಿಮೆ ಇಟ್ಟಿದ್ದೀರಾ, ನಿಮ್ ಗೋಡನ್ ಅಲ್ಲಿ ಇದು ಸ್ಟಾಕ್ ಅವೈಲೇಬಲ್? ಇದು ಗೋಡನ್ನು ಇಲ್ಲೇ ಪಕ್ಕದಲ್ಲಿ ಮುಗಳೂರಲ್ಲಿ ಇದೆ ನನ್ನ ಗೋಡನ್ನು. ಅಲ್ಲಿ ಸ್ಟಾಕ್ ನನಗೆ ಮಂತ್ಲಿ 2 ಲೋಡ್ ಬರುತ್ತೆ. ಅಲ್ಲಿ ಒಂದು ಲೋಡ್ಗೆ 480 ಬ್ಯಾಗ್ಸ್ ಬರುತ್ತೆ.
ಅಲ್ಲಿ ನಿಮ್ಗೆ ಎಷ್ಟು ಬೇಕಾದ್ರೂ ನೀವು ಆರ್ಡರ್ ಮಾಡಿದ್ರೆ ಸಾಕು, ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ನಾನೇ ಇಲ್ಲಿ ಗಾಡಿ ಮಾಡಿ ಆರ್ಡರ್ ಮಾಡಿ ನಿಮ್ಗೆ ಹಾಕಿ ಕಳಿಸ್ತೀನಿ. ಓಕೆ, ಕಳಿಸ್ತಾ ಇದ್ದೀನಿ ಈಗ. ಓಕೆ, ಇದು ಎಷ್ಟು ಕೆಜಿ ಬ್ಯಾಗ್ ಬರುತ್ತೆ ಬೈ? ಇದು 25 kg ಒಂದು ಬ್ಯಾಗ್ ಬರುತ್ತೆ. 25 kg ಬ್ಯಾಗ್. ಇವಾಗ ಸಾರಿ ಟು ಇಂಟರಪ್ಟ್, ನಾನೇನ್ ಹೇಳ್ತಿದ್ದೀನಿ ಅಂದ್ರೆ 25 kg ಬ್ಯಾಗ್ ಇದೆ, 2 ಬ್ಯಾಗ್ ಓಪನ್ ಮಾಡ್ಕೊಂಡ್ರೆ 50 ಮರಿಗೆ ಸಾಕು ಅಂತ ನೀವು ಹೇಳ್ತಿದ್ರ. ಒಂದು ಬ್ಯಾಗ್ ಈಗ 50 ಮರಿ ನೀವು ಸ್ಟಾರ್ಟಿಂಗ್ ತಂದಾಗ 15 kg ಇದೆ ಅನ್ಕೊಳ್ಳಿ. 15 ಮುಕ್ಕಾಲು ಕೆಜಿ ಬೇಕಾಗುತ್ತೆ ಒಂದು ದಿನಕ್ಕೆ. ಒಂದು ಮರಿಗೆ 3/4 kg ಬೇಕು. 50 ಮರಿ ಅಂದ್ರೆ ನಮ್ಗೆ 25 kg ಬೇಕಾಗಿಲ್ಲ. ಒಂದು ಬ್ಯಾಗ್ ಪರ್ ಒಂದು ದಿನಕ್ಕೆ ಒಂದೇ ಬ್ಯಾಗ್ ಸಾಕು. ಓಕೆ, ಸಣ್ಣ ಮರಿ ಇದ್ರೆ. ಸಣ್ಣ ಮರಿ ಇದ್ರೆ ಇವಾಗ ನೀವು ಇಟ್ಟಿರೋದ್ ಮರಿಗಳಿಗೆ ಬೇಕು? ಈಗ ನನ್ನ ಮರಿಗೆ ಬೆಳಿಗ್ಗೆ ಸಂಜೆ ಕೂಡ ಸೇರಿ 1.5 ಬ್ಯಾಗ್ ಖಾಲಿ ಮಾಡ್ತಾ ಇದ್ದೀವಿ. 1.5 ಬ್ಯಾಗ್ ಖಾಲಿ ಆಗ್ತದೆ. ದಿವಸಕ್ಕೆ ಎಷ್ಟು ಟೈಮ್ ಆಗ್ಬೋದು ಇದು? ನೀವು ನಿಮ್ ಇಷ್ಟ, ಅದು ನೀವು ಹೆಂಗಾದ್ರೂ ಯೂಸ್ ಮಾಡ್ಕೊಳ್ಳಿ. ಪರ್ ಬಾಡಿ ವೆಯ್ಟ್ ನಿಮಗೆ 50 to 60 ಗ್ರಾಮ್ ಬೇಕಾದಕ್ಕೆ ನೀವು ಅದನ್ನ 2 ಟೈಮ್ ಆದ್ರೂ ಮಾಡಿ, 3 ಟೈಮ್ ಆದ್ರೂ ಮಾಡಿ. ಇಲ್ಲ, 50-60 ಗ್ರಾಮ್ ಅರ್ಥ ಆಗ್ತಿಲ್ಲ. ಅರ್ಧ ಕೆಜಿಯಿಂದ 600 ಗ್ರಾಮ್ ವರ್ಗೂ ಒಂದ್ ಮರಿ ತಿನ್ನುತ್ತೆ ಅಂತ ಹೇಳ್ತಿದ್ರ. 50 ಗ್ರಾಮ್ ಅಂದ್ರೆ ನೀವು ಪರ್ ಕೆಜಿ. ಈಗ 10 kg ಮರಿ ಇದೆ ಅಂದ್ರೆ 15-50 ಅರ್ಧ ಕೆಜಿ ಪರ್ ಕೆಜಿಗೆ 50 ಇಂದ 60 ಗ್ರಾಮ್ ಆಗ್ಬೇಕು ಅಂತ ಹೇಳ್ತಿದ್ರು. ಬಾಡಿ ವೆಯ್ಟ್ 50 ರಿಂದ 60 ಗ್ರಾಮ್ ಅಂದ್ರೆ ಒಂದು 25 kg ಒಳಗಡೆ ಇದೆ ಅನ್ಕೊಳ್ಳಿ, 50 ಗ್ರಾಮ್ ತಿನ್ನುತ್ತೆ. ಒಂದು 25 ಅಬವ್ ಆಯ್ತು ಅನ್ಕೊಳ್ಳಿ, 60 ಗ್ರಾಮ್ ತಿನ್ನುತ್ತೆ. ಓಕೆ, ಕೆಜಿಗೆ 60 ಗ್ರಾಮ್ ತಿನ್ನುತ್ತೆ. ಪರ್ ಕೆಜಿಗೆ 60 ಗ್ರಾಮ್ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೀವು ಮನಸ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ಬೇಕು. ಬಟ್ ವೀಕ್ಲಿ 15 days ಒಂದ್ಸಾರಿ ನೀವು ರೈಸ್ ಮಾಡ್ತಾ ಇರ್ಬೇಕು ಮರಿಗೆ. ಓಕೆ, ನೀವು ಇದ್ ಬಿಟ್ರೆ ಯಾವ ಫೀಡ್ ಕೊಡ್ತಿದ್ರ ಮರಿಗಳಿಗೆ? ಇದು ಬಿಟ್ರೆ ನಾನು ಬೆಳಿಗ್ಗೆ ಸಂಜೆ ಇದನ್ನೇ ಹಾಕ್ತಾ ಇದ್ದೀನಿ. ಮಧ್ಯಾಹ್ನ ಅದು ಸ್ವಲ್ಪ ಗ್ರೀನ್ ಪೌಡರ್ ಹಾಕ್ತಾ ಇದ್ದೀನಿ. ಓಕೆ, ಗ್ರೀನ್ ಪೌಡರ್ ಯಾಕೆ ಹಾಕ್ತಾ ಇದ್ದೀನಿ ಅಂದ್ರೆ 365 ದಿನ ಇವಾಗ ನಾನು ತಂದಾಗಿಂದ ಮರಿ ಮಾರೋವರೆಗೂ ಬರೀ ಅದನ್ನೇ ತಿನ್ಬೇಕು ಅಂದ್ರೆ ಅದಕ್ಕೂ ಬೇಜಾರಾಗುತ್ತೆ. ಕರೆಕ್ಟ್. ಬಟ್ ಚೇಂಜಸ್ ಇರ್ಲಿ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಬೇರೆ ಫುಡ್ ಕೊಡ್ತೀನಿ ಅದಕ್ಕೆ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲೇ ಇಟ್ಟವ್ರೆ ನೋಡಿ ಬೈ, ಇದಾಗ್ತಾವ್ರೆ ಮಧ್ಯಾಹ್ನ ಟೈಮ್, ಮಾರ್ನಿಂಗ್ ಅಂಡ್ ಈವ್ನಿಂಗ್ ಇದು ಕೊಡ್ತಿದಾರೆ. ಸೊ ಬೈ ಇನ್ನೊಂದ್ ಮಾತ್ ಕೇಳ್ಬೇಕು ನಾನು, ಇದ್ರಲ್ಲಿ ಸೈಲೇಜ್ ಮಿಕ್ಸ್ ಇದೆ. ಇವಾಗ ಸೈಲೇಜ್ ಬ್ಯಾಗ್ ಓಪನ್ ಮಾಡಿದ್ರೆ ಸೇಮ್ ಡೇ ಖಾಲಿ ಮಾಡ್ಬೇಕು, ಇಲ್ಲ ಅಂದ್ರೆ ಕೆಟ್ಟೋಗ್ಬಿಡುತ್ತೆ. ಈ ಬ್ಯಾಗ್ ಓಪನ್ ಮಾಡಿದ್ರೆ ಎಷ್ಟ್ ದಿವಸ ಇಡ್ಬಹುದು? ಸೈಲೇಜ್ಗೂ TMR ಅಂದ್ರೆ ಟೋಟಲ್ ಮಿಕ್ಸ್ಡ್ ರೇಷನ್ ಅಂತ ಹೇಳ್ಬಿಟ್ಟಿದ್ದು. ಸೈಲೇಜ್ಗೂ ಇದಕ್ಕೂ ಸಂಬಂಧ ಇಲ್ಲ. ಸೈಲೇಜ್ ಇರುತ್ತೆ ಇದ್ರಲ್ಲೂ ಸೈಲೇಜ್ ಇರುತ್ತೆ. ಬಟ್ ಅದು ಬರೀ ನೀರಾಂಶ ಏನು ಜೋಳ ಕಡ್ಡಿ ಎಲ್ಲ ಕಟ್ ಮಾಡಿ ಅದನ್ನ ಹಂಗೆ ಪ್ಯಾಕ್ ಮಾಡಿರ್ತಾರೆ. ಅದ್ರಲ್ಲಿ ನೀರಿನ ಅಂಶ 95% ಇರುತ್ತೆ. ವಾಟರ್ ಕಂಟೆಂಟ್ 95% ಇರುತ್ತೆ. ಇದರಲ್ಲಿ ನಿಮಗೆ ಒಂದು 10% ಇರಲ್ಲ. ಅದನ್ನ ಡ್ರೈ ಮಾಡ್ತಾರೆ. ಏನು ಸೈಲೇಜ್ ನೇ ಡ್ರೈ ಮಾಡ್ತಾರೆ. ಡ್ರೈ ಮಾಡಿ ಅದನ್ನ ನಿಮ್ಗೆ ಏನು ಫುಡ್ ಏನ್ ಸಿಗುತ್ತೆ ನಿಮ್ಗೆಲ್ಲ ಟೋಟಲ್ ಡ್ರೈ ಫ್ರೂಟ್ ಸಿಗೋದು. ಓಕೆ, ಸೇಮ್ ಡ್ರೈ ಫ್ರೂಟ್ ತರ ಇದು. ಡ್ರೈ ಫ್ರೂಟ್ ತರ. ಓಕೆ, ನೋಡಿ ಬೈ, ಸೈಲೇಜ್ ವಾಟರ್ ಕಂಟೆಂಟ್ ಏನಿರುತ್ತೋ ಅದೆಲ್ಲ ಕಂಪ್ಲೀಟ್ ಡ್ರೈ ಮಾಡ್ಬಿಟ್ಟು ನಿಮ್ಗೆ ಇದು ಮಾಡ್ತಾರೆ. ಇದರಲ್ಲಿ ಟೋಟಲ್ 14 ಐಟಮ್ಸ್ ಇನ್ಕ್ಲೂಡೆಡ್ ಇದೆ. ಅದರಲ್ಲಿ ವಿಟಮಿನ್ಸ್, ಮಿನರಲ್ ಎಲ್ಲ ಆಟೋಮೆಟಿಕ್ ಸಿಗ್ಬಿಡುತ್ತೆ ಅಂತ ಮರಿಗಳಿಗೆ. ಎಕ್ಸ್ಟ್ರಾ ಏನು ನೀವು ಹಾಕೋದು ಇರಲ್ಲ. ಒಂದ್ ಬ್ಯಾಗ್ ಓಪನ್ ಮಾಡಿದ್ರೆ ಮಿನಿಮಮ್ 3 days ಇಟ್ಕೊಂಡು ಯೂಸ್ ಮಾಡಬಹುದು. ಒಂದ್ ಬ್ಯಾಗ್ ಎಷ್ಟಿದೆ ಪ್ರೈಸ್ ನಿಮ್ಮ ಹತ್ರ? ಒಂದ್ ಬ್ಯಾಗ್ ಅವ್ರ ಕಂಪನಿ ಅವ್ರ ರೆಕಮೆಂಡೆಡ್ 550 ಇದೆ. 550 ನಾನೇನು ಅಲ್ಲಿ ತಗೊಳ್ತಾ ಇಲ್ಲ. ನನಗೆ ಇಲ್ಲಿ ಬರೋ ಅಷ್ಟೊತ್ತಿಗೆ 470 rupees ನನಗೆ ಖರ್ಚು ಬೀಳುತ್ತೆ. ನಾನು ಅದ್ರ ಅಂಗಡಿ ಬಾಡಿಗೆ ಒಂದು 4,000 ಕಟ್ಬೇಕು. ಪ್ಲಸ್ ಅದನ್ನ ಇದು ಡೌನ್ ಮಾಡಕ್ಕೆ, ಬೇರೆ ಲೋಡ್ ಮಾಡಕ್ಕೆ ಎಲ್ಲ ನನಗೊಂದು ಲೋಡಿಂಗ್ ಅನ್ಲೋಡಿಂಗ್ ಒಂದ್ 3,000 ಬರುತ್ತೆ. ಎಲ್ಲ ಸೇರಿ ನನಗೊಂದು 485 ಬರುತ್ತೆ. ನಾನು 500ಗೆ ಕೊಡ್ತಾ ಇದ್ದೀನಿ. ಅದರಲ್ಲಿ ಡ್ಯಾಮೇಜ್ ಯಾರಾದ್ರೂ ಪ್ರಾಬ್ಲಮ್ ಆಯ್ತು, ಹುಳ ಬಿದ್ದಿದೆ ಅಂತ ಹೇಳಿದ್ರೆ ನಾನು ವಾಪಸ್ ಕೊಡ್ತೀನಿ ಅದನ್ನ. ಓಕೆ, ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ. ಬ್ಯಾಗ್ ಎಕ್ಸ್ಚೇಂಜ್ ಕೊಡ್ತೀನಿ. ಅದು ಒಂದೆರಡು ಬ್ಯಾಗ್ ಬರುತ್ತೆ, ಏನು ಮಾಡಕ್ ಆಗೋದಿಲ್ಲ ಅದು. ಯಾಕಂದ್ರೆ ಇಲ್ಲಿಂದ 420 ಕಿಲೋಮೀಟರ್ ನೆಲ್ಲೂರಿಂದ ಇಲ್ಲಿಗೆ ಬರ್ಬೇಕು. ಇಲ್ಲಿಂದ ತಿರುಗಿ ನಾನು ಲೋಡ್ ಮಾಡ್ಬೇಕು. ತಿರುಗಿ ಎಲ್ಲೋ 106 ಕಿಲೋಮೀಟರ್ ಆಲ್ ರೌಂಡ್ ನಮ್ಮ ಬೆಂಗಳೂರಿಂದ ನನ್ನ ಏರಿಯಾದಿಂದ 100 ಕಿಲೋಮೀಟರ್ ಆಲ್ ರೌಂಡ್ ನಾನು ಕೊಟ್ಟಿದ್ದೀನಿ. ಓಕೆ, 25 ಬೆಂಗಳೂರಿಂದ ಆಲ್ಮೋಸ್ಟ್ ಎಷ್ಟು ಕಿಲೋಮೀಟರ್? 100 ಕಿಲೋಮೀಟರ್ ಆಲ್ ರೌಂಡ್ ಕೊಟ್ಟಿದ್ದೀನಿ. ಸರೌಂಡಿಂಗ್ ನಾನು ಕೊಟ್ಟಿದ್ದೀನಿ. ಈಗ ಯಾವ್ದು ಏನು ಕಂಪ್ಲೇಂಟ್ ಬಂದ್ರೆ ಒಂದೆರಡು ಕೊಟ್ಟಿದ್ರೆ ನಾನು ವಾಪಸ್ ಕೊಟ್ಟಿದ್ದೀನಿ. ಯಾರ್ದು ಏನು ಪ್ರಾಬ್ಲಮ್ ಬಂದಿಲ್ಲ. ರಿಸಲ್ಟ್ ಯಾರು ನನ್ಗೆ ಚೆನ್ನಾಗಿಲ್ಲ ಅಂತ ಇದುವರೆಗೂ ನನ್ಗೆ ಕಂಪ್ಲೇಂಟ್ ಮಾಡಿಲ್ಲ. ಇನ್ನೊಂದ್ ಏನಿದೆ ಅಂದ್ರೆ ಇದು ಟ್ರೂಮಿಲ್ ಅವ್ರದ್ದು ಬರೀ ಅಡ್ವರ್ಟೈಸ್ ಮಾಡ್ಕೊಂಡು ಸೇಲ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಇದನ್ನ ಕೆಲವರು ಮಾತಾಡ್ತಾ ಇದಾರೆ. ಅದೆಲ್ಲ ಏನು ಇಲ್ಲ. ಯೂಸ್ ಮಾಡಿ ನೋಡ್ಲಿ ಬೆನಿಫಿಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ. ಈಗ ಏನು ಒಂದು ಹಸುವಿಗೆ ಈಗ ಹೇಳ್ಬೇಕು ಅಂದ್ರೆ ಒಂದು 10 ಲೀಟರ್ ಹಾಲು ಕರಿಯುತ್ತೆ ಅನ್ಕೊಳ್ಳಿ.
ಬೆಳಿಗ್ಗೆ 10 ಲೀಟರ್ ಸಾಯಂಕಾಲ 10 ಲೀಟರ್ ಹಾಲು ಕರೆಯುತ್ತೆ. ಅದಕ್ಕೆ ಎಷ್ಟು ಖರ್ಚು ಬರುತ್ತೆ ಅಂತ ಹೇಳಿದ್ರೆ ಮಿನಿಮಮ್ ಅಂದ್ರೆ 4 ಕೆಜಿಯಿಂದ 5 ಕೆಜಿ ಬೂಸ ಬೇಕು, 1 ಕೆಜಿ ಹಿಂಡಿ ಬೇಕು, ಪ್ಲಸ್ ಸಪ್ಲಿಮೆಂಟ್ಸ್ ಇಂದ ಮಿನರಲ್ಸ್ ಅದು ಇದು ಎಲ್ಲ ಕೊಡ್ಬೇಕಾದ್ರೆ ಮಿನಿಮಮ್ ಅವ್ರಿಗೆ 300 ಇಂದ 400 ರೂಪಾಯಿ ಖರ್ಚು ಬರುತ್ತೆ. ಒಂದು ದಿವಸಕ್ಕೆ 300 ಇಂದ 400 ರೂಪಾಯಿ ಖರ್ಚು ಬರುತ್ತೆ. ಅದ್ರಲ್ಲಿ 50% ಇದನ್ನ ಕೊಟ್ರೆ ಸಾಕು. ಇನ್ನೊಂದು ಬೆನಿಫಿಟ್ ಏನಂದ್ರೆ ಈಗ ಒಂದು ಹಸು 20 ಲೀಟರ್ ಹಾಲು ಕರಿಯೋ ಒಂದು ಹಸುವಿಗೆ ನೀವು ಏನು ಸಪ್ಲಿಮೆಂಟ್ ಕೊಡ್ತಾ ಇದ್ರೆ ಇದನ್ ಬಿಟ್ಟು ಇದೇನ್ ಸಪ್ಲಿಮೆಂಟ್ ಕೊಡ್ತಾ ಇದ್ದೀರಾ ಅದು ಏನು ನಿಮ್ಗೆ ಝೀರೋ ಮೈನಸ್ ಆಗುತ್ತೆ, ಝೀರೋ ಆಗ್ಬಿಡುತ್ತೆ. ನಿಮ್ಮ ಖರ್ಚು ಅದು ಝೀರೋ ಆಗುತ್ತೆ. ಈಗ ಇದನ್ನ ಕೊಟ್ರೆ ಹಸುಗಳಿಗೆ ಏನಾದ್ರೂ ಇದನ್ನ ಕೊಟ್ರೆ ಇದರಲ್ಲಿ ನಿಮಗೆ ಈಗ 1,000 ರೂಪಾಯಿ ಕೊಟ್ಟು 2 ಬ್ಯಾಗ್ ನೀವು ಯೂಸ್ ಮಾಡ್ತಾ ಇರ ಅಂತ ಹೇಳಿದ್ರೆ ಒಂದ್ 2 ಹಸುಗೆ 2 ಹಸು 3 ಹಸುಗೆ 1,000 ರೂಪಾಯಿ ಖರ್ಚು ಮಾಡಿ ಅದನ್ನ ಯೂಸ್ ಮಾಡ್ತಾ ಇದ್ದೀರಿ ಅಂದ್ರೆ ಆ 1,000 ರೂಪಾಯಿ ನಿಮಗೆ ಎಕ್ಸ್ಟ್ರಾ ಬೆನಿಫಿಟ್ ಆಗಿ ಬರುತ್ತೆ. ಕರೆಕ್ಟ್. ಹಾಲ್ ಜಾಸ್ತಿ ಕೊಡುತ್ತೆ, ಹಾಲ್ ಜಾಸ್ತಿ ಕೊಡುತ್ತೆ, SNF ಜಾಸ್ತಿ ಬರುತ್ತೆ, ಹಾಲ್ ರೇಟ್ ಜಾಸ್ತಿ ಬರುತ್ತೆ. ಈಗ ನಿಮಗೆ ಅದು ಬೆನಿಫಿಟ್ ಆಗೋಯ್ತು. ಈಗ ಇದುವರೆಗೂ ಏನ್ ಮಾಡಿದ್ರ ಹಿಂಡಿ ಬೂಸ ನೀವೇನೋ ಫಿಲ್ಲೆಟ್ಸ್ ಅದು ಇದು ಏನು ಯೂಸ್ ಮಾಡಿದ್ರ ಅದ್ರ ಅಮೌಂಟ್ ಎಲ್ಲ ನಿಮಗೆ ಪ್ಲಸ್ ಆಗ್ಬಿಟ್ಟಿರುತ್ತೆ, ನಿಮಗೆ ಝೀರೋ ಆಗುತ್ತೆ ಅದು. ಈಗ ಇದನ್ನ ಏನ್ ಮಾಡ್ತೀರಾ, ಈಗ 3 ಬ್ಯಾಗ್ ಯೂಸ್ ಮಾಡ್ತಾ ಇದ್ರ ಈಗ 3 ಬ್ಯಾಗ್ 1,500 ರೂಪಾಯಿ ಖರ್ಚಾಯ್ತು. 1,500 ರೂಪಾಯಿ ಆಟೋಮೆಟಿಕ್ ಆಗಿ ನಿಮಗೆ ಡೈರಿನಲ್ಲಿ ಬಂದ್ಬಿಡುತ್ತೆ. ಕರೆಕ್ಟ್. ಎಕ್ಸ್ಟ್ರಾ ಮಿಲ್ಕ್ ಪ್ರೊಡಕ್ಷನ್ ಇಂದ ಕಾಸು ಮಾಡ್ಕೋಬಹುದು ಅಂತ ಹೇಳ್ತಿದ್ರ ನೀವು. 25 ಕೆಜಿ ಬ್ಯಾಗ್ ಬರುತ್ತೆ. ಈ ಬ್ಯಾಗ್ ಅಲ್ಲಿ ಡಿಫ್ರೆನ್ಸ್ ಏನಿದೆ ಅಂದ್ರೆ ಇದ್ರಲ್ಲಿ ಗ್ರೀನ್ ಪೌಡರ್ ಜಾಸ್ತಿ ಇರುತ್ತೆ, ಅದ್ರಲ್ಲಿ ಕಡಿಮೆ ಇದೆ ಅಂತ ಹೇಳ್ತಿದ್ರ. ಗ್ರೀನ್ ಪೌಡರ್ ಜಾಸ್ತಿ ಇರುತ್ತೆ, ಪ್ಲಸ್ ಇನ್ನೊಂದು ಮಿನರಲ್ಸ್ ಅದೆಲ್ಲ ಎಲ್ಲ ಜಾಸ್ತಿ ಇದೆ. ಫ್ಯಾಟ್ ಕಂಟೆಂಟ್ ಅಂದ್ರೆ ಅದ್ರಲ್ಲಿ ಕಮ್ಮಿ ಇರುತ್ತೆ, ಇದ್ರಲ್ಲಿ ಜಾಸ್ತಿ ಇರುತ್ತೆ. ಓಕೆ, ನೋಡ್ಕೋಬಹುದು. ಅದಕ್ಕೂ 50 ರೂಪಾಯಿ ಡಿಫ್ರೆನ್ಸ್ ಇದೆ. ಓಕೆ, 50 ರುಪೀಸ್ ಡಿಫ್ರೆನ್ಸ್ ಇದೆ. ರೆಡ್ ಬ್ಯಾಗ್ ಎಷ್ಟು? 500. ಇದು 450. ಅದು 450 ರುಪೀಸ್. ಓಕೆ, ನೋಡಿ ಬೈ, ಕುರಿಗೆ, ಮೇಕೆಗೆ, ಹಸುಗೆ, ಕುದುರೆಗೂ ಆಗ್ಬೋದು ಅಂತ ಬ್ಯಾಕ್ ಸೈಡ್ ತೋರಿಸ್ಬಿಡ್ತೀನಿ, ನೋಡ್ಕೊಳ್ಳಿ ಹೆಂಗಿದೆ ಅಂತ. ಈಗ ನೋಡಿ ಅದು ಇದು ಹಾಕಿರ್ತಾರೆ ನೋಡಿ, ಅದು MRP ನೋಡಿ 600 ಹಾಕಿದ್ದಾರೆ ಅವರು. ಬಟ್ ಇವರು ಕೊಡ್ತಿರೋದು 450ಗೆ. 400 ಪ್ರೋಟೀನ್ಸ್ ಅದೆಲ್ಲ ಹಾಕಿರ್ತಾರೆ ನೋಡಿ ಇಲ್ಲಿ. ಓಕೆ, ಇದನ್ನು ನೋಡ್ಕೊಳ್ಳಿ ಬೈ. ಎಲ್ಲ ಬ್ಯಾಕ್ ಸೈಡ್ ಇದು 650 ಹಾಕವ್ರೆ. MRP 25 ಕೆಜಿ ಬ್ಯಾಗ್ ಜಸ್ಟ್ 500ಗೆ ಕೊಡ್ತಿದ್ದಾರೆ. ಜಾಸ್ತಿ ಪ್ರೋಟೀನ್ ಕಂಟೆಂಟ್ ಇದೆಲ್ಲ ಇದ್ರಲ್ಲಿ ಏನಿದೆ, ಪ್ಲಸ್ ಇದ್ರಲ್ಲಿ ಏನಿದೆ ನೋಡಿ, ಎರಡರಲ್ಲೂ ಡಿಫ್ರೆನ್ಸ್ ಇಲ್ಲೇ ಕಾಣಿಸುತ್ತೆ ನಿಮ್ಗೆ. ಡ್ರೈ ಮ್ಯಾಟರ್ ಇಲ್ಲಿ ನೋಡಿ 18% ಇದೆ, ಇಲ್ಲಿ 15 ಇದೆ. ಡ್ರೈ ಮ್ಯಾಟರ್ 50% ಇದೆ, ಇಲ್ಲಿ 60% ಇದೆ. ಫ್ಯಾಟ್ 4.5 ಇದೆ, 3.5 ಇದೆ. ಏನ್ ಬೈ ಇದು ME 11.5 ಇದೆ, ಇದು 10 ಇದೆ. ಇದಕ್ಕೂ ಡಿಫ್ರೆನ್ಸ್ ಇದೆ. ಓಕೆ, ಫಾರ್ ಕರ್ನಾಟಕಗೆ ಇದು MRP ಅಂತ ಹಾಕವ್ರೆ. ಓಕೆ ಬೈ, ಸೊ ವಿಡಿಯೋ ಎಂಡ್ ಮಾಡ್ಕೊಳ್ಳೋಣ ಅಂತೆ. ಜಾಸ್ತಿ ಲಾಂಗ್ ಆಗ್ಬಿಟ್ರೆ ಎಲ್ಲಾರು ಲಾಂಗ್ ವಿಡಿಯೋ ನೋಡಲ್ಲ. ನೋಡಿ ಬೈ, ಒಳ್ಳೆ ಮರಿಗಳು ಇಟ್ಟವ್ರೆ, ಒಳ್ಳೆ ಫೀಡು ಇಟ್ಟವ್ರೆ. ಇವ್ರ ಫೀಡೇ ಹಾಕಿ ಇವರು ಗ್ರೋತ್ ನೋಡಿದ್ದಾರೆ ಮರಿಗಳದು. ಒಳ್ಳೆ ರಿಸಲ್ಟ್ ಬಂದಿದೆ ಅಂತೆ. ನಾಟಿ ಮರಿ 4 ಕೆಜಿ ಪ್ಲಸ್ ಕೊಡ್ತಿದೆ ಲೈವ್ ವೇಟ್ ಪರ್ ಮಂತ್. ಎಲ್ಲ ಒಳ್ಳೆ ಕ್ವಾಲಿಟಿ ಮರಿ. 1-2 ಮರಿ ಬೇಕಂದ್ರೆ ಕಾಲ್ ಮಾಡಕ್ ಹೋಗ್ಬೇಡಿ, ಕೊಡಲ್ಲ ಅಂತೆ. ಫುಲ್ ಲಾಟೆ ಕೊಡೋಣ ಅಂತ ಪ್ಲಾನ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಬೈ, ಯಾರಾದ್ರೂ ಒಂದ್ ಅರ್ಧ ಮರಿ ತಗೊಂತೀನಿ ಅಂದ್ರೆ ಕೊಟ್ಬಿಡ್ತೀರಾ? ಇಲ್ಲ, ನನ್ನ ಇಂಟೆನ್ಷನ್ ಇರೋದು ಟೋಟಲ್ ಆಗಿ ಎಲ್ಲ ಒಟ್ಟಾಗಿ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು, ಬೇಕಾದ್ರೆ ಅವ್ರು ತಗೊಂಡು ಯಾರಿಗಾದ್ರೂ ಡಿವೈಡ್ ಮಾಡ್ಕೊಂಬೋದು. ಯಾರು ಇಬ್ರು ಬಂದ್ರು ತಗೊಂಡ್ ಹೋಗ್ಬೋದು. ಓಕೆ, ನಾನು ಈಗ ಆಫ್ ಕೊಟ್ಟು ತಿರುಗಿ ಮತ್ತೆ ನಾನು ಸೇಲ್ ಮಾಡ್ಬೇಕಾದ್ರೆ ಕಷ್ಟ ಆಗುತ್ತೆ ನನಗೆ. ಓಕೆ, ನಿಮ್ ಇಂಟೆನ್ಷನ್ ಬಂದ್ಬಿಟ್ಟು ಫುಲ್ ಲಾಟೆ ಕೊಡ್ಬೇಕು ಅಂತ. ಓಕೆ, ನೋಡಿ ಫುಲ್ ಲಾಟೆ ಕೊಡಕ್ಕೆ ಇಂಟ್ರೆಸ್ಟೆಡ್ ಇದಾರೆ. ಜಾಸ್ತಿ ಡೀಟೇಲ್ಸ್ ಗೆ ಇವ್ರ ನಂಬರ್ ಕೊಡಿದೀನಿ ನೋಡಿ, ಇವ್ರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿ.